ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ. ಧರ್ಮಸ್ಥಳ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ ಅಲ್ವಾ, ಸ್ವಲ್ಪ ಟಯರ್ಡ್ ಆಗಿತ್ತು. ಬೆಳಗ್ಗೆ ಆ್ಯಕ್ಚುಲಿ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಇವತ್ತು. ಏನಪ್ಪ ಅಂದರೆ ತಮ್ಮನಿಗೆ ಮದುವೆಗೆ ಅವರು ಮನೆ ನೋಡೋ ಶಾಸ್ತ್ರಕ್ಕೆ ಬರ್ತಾಯಿದ್ದಾರೆ. ಸೊ ಹೋಗಬೇಕು. ನನ್ನ ಮಗಳು ಅಳಿಯ ಬರ್ತಾರೆ, ಏನೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅಷ್ಟೇ, ಅವರಲ್ಲೇ ಇರಬೇಕು. ನೋಡಿ ನಾವಿನ್ನೂ ಇವಾಗ ಎಷ್ಟು ಗೊತ್ತಾ ಟೈಮು 10 ಗಂಟೆ ಆಯಿತು. 10 ಗಂಟೆ ಇವಾಗ ಇನ್ನೂ ಹೊರಡಬೇಕು. ಅವರಲ್ಲಿ ಬಿಟ್ಟಿದ್ದಾರಂತೆ ಜಾಗ. ಸೊ ಬರೋಕ್ಕೆ ಸ್ವಲ್ಪ ಅವ್ರು ಲೇಟ್ ಆಗುತ್ತೆ, ಅಷ್ಟರಲ್ಲಿ ನಾವು ಹೋಗ್ಬೋದು ಅಂತ ಅಂದ್ಬಿಟ್ಟು ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಎದ್ದೇಳೋ ಪ್ಲ್ಯಾನ್ ಇದ್ದಿದ್ದು. ಆಗಲೇ ಇಲ್ಲ, 8:15 9 ಗಂಟೆ ಆಗಿ ಹೋಯಿತು. ರೆಡಿ ಆಗಿದ್ದೀವಿ. ಇವಾಗ ಇನ್ನೇನು ಹೊರಡಬೇಕು. ನಮ್ಮ ಮನೆಯವ್ರಿಗೆ ನೇಚರ್ ಕಾಲ್. ಎಲ್ಲನ ಹೊರಗಡೆ ಹೋಗಬೇಕು ಅಂತಂದರೆ ಬಾತ್ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಜಾಸ್ತಿ. ಇನ್ನೂ ಬಂದಿಲ್ಲ, ಇವಾಗ ಬರ್ತಾಯಿದ್ದಾರೆ. ಸೊ ಹೊರಡಬೇಕು. ಅದು ಏನಂದರೆ ನಾವು ಸುಮ್ಮನೆ ಕೂತಿರ್ತೀವಿ ಅಂದ್ರೂ ಎಷ್ಟು ಟಯರ್ಡ್ ಆಗಿಬಿಡುತ್ತೆ ಗೊತ್ತಾ. ಏನೂ ಮಾಡೋಕ್ಕಾಗಲ್ಲ. ಟ್ರಾವೆಲ್ ಮಾಡಿದ್ರೇ ಹಾಗೆ ಮಕ್ಕಳೆಲ್ಲ ಒಂದು ಸ್ವಲ್ಪ ಊತ ಥರನೇ ಅನ್ನಿಸ್ತಾ ಇದೆ ನನಗೆ. ನಿದ್ದೆ ಸಾಲದು ಥರ ಟಯರ್ಡ್ ಆಗಿದೆ. ಇನ್ನು ನಾಳೆ ಮಕ್ಕಳಿಗೆ ಸ್ಕೂಲ್ ಬೇರೆ ಇದೆ. ಸೊ ಬನ್ನಿ, ಇವಾಗ ನಮ್ಮ ಪತಿ ದೇವ್ರದ್ದು ಆಯಿತು ಅನಿಸುತ್ತೆ, ಹೊರಡೋಣ. ಅಂತೂ ಸೋಂಬೇರಿಗಳು ನಾವು ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ನೀನೆದ್ದಿಲ್ಲ, ನಾನು ಎಬ್ಸಿದ್ ನಿನ್ನ. ರಾತ್ರಿ ಎಷ್ಟು ಲೇಟಾಗಿ ಮಲ್ಕೊ ಅಂತಂದ್ರೂ ಲೇಟಾಗಿ ಮಲ್ಕೊಬೋದು ಆಯ್ತಾ. ಬೆಳಗ್ಗೆ ಎದ್ದೇಳೋದು ಕಷ್ಟ. ಚೆನ್ನಾಗಿ 8 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದೇಳ್ತೀನಿ ಅಂತ ಹೇಳಿದವಳು 8:40 ಆದ್ರೂ ಹಂಗೆ ಮಲ್ಕೊಳ್ಳೆ. ನಾನು ಆಮೇಲೆ ಟೈಮ್ ನೋಡ್ಬಿಟ್ಟು ಒಂದನ ಎದ್ದೇಳೆ ಅಂದ್ರೆ ವಿಡಿಯೋ ಅನ್ನೋದು ಇಲ್ಲ, ಹಂಗ್ ಬೈತಾ ಇದೆಯಲ್ಲ ರೀ ನನ್ನ. ಏನು ಬೈತಾ ಇರೋದು? ವಿಡಿಯೋ ಆದ್ರೆ ಏನು, ಇದಾದ್ರೆ ಏನು, ಇರೋದನ್ನ ಹೇಳ್ತಾ ಇದ್ದೀನಿ. ಹಿಂಗೆ ಬೈಯೋದು ನಮ್ಮ ಅಮ್ಮ ಯಾವಾಗೂ ನನ್ನ. ಮಾಮ ರೀ, ಕಾರ್ ಓಡಿಸ್ಬೇಕಂದ್ರೆ ಏನ್ ನೋಡ್ಕೊಂಡು ಕಾರ್ ಓಡಿಸ್ತೀರಾ ರೀ? ಕಾರ್ ಓಡಿಸ್ಬೇಕಾದ್ರೆ ಮುಂದೆ ರೋಡು, ಸೈಡ್ ಮಿರರು, ಅಕ್ಕಪಕ್ಕ ಯಾರು ಓಡಾಡ್ತಾವ್ರೆ, ಯಾರು ಬರ್ತಾವ್ರೆ ಚೆನ್ನಾಗಿರೋರು. ಏಯ್ ರೀ, ನನ್ನ ಡೈಲಾಗ್ ಎಲ್ಲ ಇರ್ಲಿಲ್ಲ ಅದು. ಹಂಗೆ ಅದು. ನಂದೇನು ಇದ್ದಿದ್ದು ಬೇರೆ ಡೈಲಾಗ್, ನೀನು ಹೇಳಿದೆ ಬೇರೆ ಡೈಲಾಗು. ನಾನೇನ್ ನೋಡ್ಕೊಂಡು ಓಡಿಸ್ತೀನಿ, ನಾನೇನ್ ನೋಡ್ಕೊಂಡು ಕೂತಿರ್ತೀನಿ ಅಂತ ಇದ್ದಿದ್ದು ಗೊತ್ತಾ. ನೀವು ಚೆನ್ನಾಗಿರೋರು ಯಾರು ಬರ್ತಾರೆ ಇದೆಲ್ಲ ಆ್ಯಡ್ ಮಾಡ್ಕೊಂಡಿದೀಯಾ. ಗೊತ್ತಾಯ್ತು, ನಿಜ ಎಲ್ಲ ಗೊತ್ತಾಯ್ತು. ಈಗ ಬರ್ತಾರೆ ಅಂತ ನಮ್ಮಮ್ಮ ಜೋರ್ ರಂಗೋಲಿ ಎಲ್ಲ ಹಾಕವ್ರೆ. ವಿಡಿಯೋ ಮಾಮ, ವಿಡಿಯೋ. ಹಾಂ ಹೋಗಿ ರೆಡಿಯಾಗಿ ಹೋಗಿ ಮತ್ತೆ. ನಮ್ಮ ಮನೆ ದೇವ್ರ ಮನೆ ನೀವು ನೋಡಿಲ್ಲ ಅನ್ಸುತ್ತೆ ಯಾವಾಗೂ. ನೋಡಿ ನಮ್ಮಪ್ಪ ಎಷ್ಟು ಚೆನ್ನಾಗಿ ಹೂವು ಅಲಂಕಾರ ಮಾಡ್ತಾರೆ ಅಂದರೆ. ಕೂತವ್ರೆ ದೇವಲೋಕನೇ ಇಳಿಸ್ಬಿಡ್ತಾರೆ ನಮ್ಮಪ್ಪ ದೇವ್ರ ಮನೆಗೆ. ಅವ್ವ ರೆಡಿ ಮಾಡೋದು ಅಂದರೆ ಹೂವು ಹಾಕಿ ಸಖತ್ತಾಗಿದೆ. ವರಲಕ್ಷ್ಮಿ ಹಬ್ಬದಲ್ಲೂ ಇಷ್ಟು ಚೆನ್ನಾಗಿ ಮಾಡ್ತಾರೆ. ಹಂಗೆ ದಿನ ಹಿಂಗೆ ರೆಡಿ ಮಾಡಿಬಿಡ್ತಾರೆ ನಮ್ಮಪ್ಪ ದೇವ್ರ ಮನೇನ. ಬಾಯಿಲಿ ಗಮ್ಯ.